ಪ್ರಯಾಣಿಕನ ಪ್ರಾಣವನ್ನ ಉಳಿಸಿದ್ದಾರೆ ರೈಲ್ವೆ ಸಿಬ್ಬಂದಿ. ರೈಲು ಹತ್ತಲು ಹೋಗಿ ಎಡವಿ ಬಿದ್ದಿದ್ದಾರೆ ಪ್ರಯಾಣಿಕ. ತಕ್ಷಣ ರಕ್ಷಣೆ ಮಾಡಿದ್ದಾರೆ ರೈಲ್ವೆ ಇಲಾಖೆ ಸಿಬ್ಬಂದಿ. ನೋಡ್ತಾನೆ ಇರ್ತಾರೆ ಸಾಕಷ್ಟು ಕಡೆಗಳಲ್ಲಿ ಎಡವಟ್ಟುಗಳಾಗ್ತಿರುತ್ತೆ, ಅನಾಹುತಗಳಾಗ್ತಿರುತ್ತೆ ಮತ್ತು ಏನೋ ಹರಸಾಹಸ. ಓಡಿ ಓಡಿ ಹತ್ತೋಕೆ ಹೋಗ್ತಾರೆ. ಅವಸರದಲ್ಲಿ ಬರೋದೇ ಲಾಸ್ಟ್ 1 ಮಿನಿಟ್ ಬಂದಿರ್ತಾನೆ. ಅದು ಟ್ರೈನ್ ಹೋದರೆ ಮಿಸ್ಸಪ್ಪ ಮತ್ತೆ ಸಂಜೆವರೆಗೂ ಕಾಯಬೇಕು ಅಥವಾ ನೈಟ್ವರೆಗೂ ಕಾಯಬೇಕು. ನಿವೃತ್ತ ಯೋಧ ಸತೀಶ್, ರೈಲ್ವೆ ಸಿಬ್ಬಂದಿ ಪ್ರದೀಪ್ ಕುಮಾರ್, KR-ಪುರಂ ರೈಲು ನಿಲ್ದಾಣದಲ್ಲಿ ನಡೆದಿರುವಂತಹ ಘಟನೆ ಇದು. ನಿನ್ನೆ ರಾತ್ರಿ ಪ್ಲಾಟ್ಫಾರ್ಮ್ ನಂಬರ್ 2ರಲ್ಲಿ ಆಗಿದೆ ಇದು. ಬೆಂಗಳೂರಿನಿಂದ ಮಂಗಳೂರು ಕಡೆಗೆ ರೈಲು ಹೊರಟಿತ್ತು. ಆ ಟೈಮ್ನಲ್ಲಿ ಪ್ರಯಾಣಿಕ ಏನಿದ್ದಾರೆ ಎದ್ವಾ ತದ್ವಾ ಎದ್ನೋ ಬಿದ್ನೋ ಅಂಥೇಳಿ ಓಡಿ ಹೋಗಿ ಅದನ್ನ ಹತ್ತಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ. ಆ ಟೈಮ್ನಲ್ಲಿ ಆಗಿರುವಂತಹ ಘಟನೆ ಇದು. ನೋಡ್ತಾ ಇದ್ದೀವಿ ನಾವು ರೈಲು ಹತ್ತಕ್ಕೆ ಹೋಗಿ ಹೆಂಗೆ ಆತ ಕೆಳಗಡೆ ಬಿದ್ದ ಅಂಥೇಳಿ. ಅಲ್ಲಿ ಸ್ಥಳದಲ್ಲೇ ಇದ್ದರು ರೈಲ್ವೆ ಇಲಾಖೆ ಸಿಬ್ಬಂದಿ. ನಿವೃತ್ತ ಯೋಧ ಸತೀಶ್ ಇದ್ದರು, ಹಾಗೆ ರೈಲ್ವೆ ಸಿಬ್ಬಂದಿ ಪ್ರದೀಪ್ ಕುಮಾರ್ ಇದ್ದರು. ಇಮಿಡಿಯೇಟ್ಲಿ ಆತನನ್ನು ಕೈ ಎಳ್ಕೊಂಡು ಈ ಕಡೆ ತೆಗೆದುಕೊಂಡು ಬಂದಿದ್ದಾರೆ. ಇಲ್ಲದೇ ಇದ್ದರೆ ಪೀಸ್ ಆಗಿಬಿಡ್ತಾ ಇದ್ದ ಅವನು. ಮಂಗಳೂರು ಕಡೆಗೆ ಹೊರಟಿರುವಂತಹ ಒಂದು ಟ್ರೈನ್ ಆಗಿತ್ತು, ಬೆಂಗಳೂರಿಂದ ಮಂಗಳೂರು ಕಡೆಗೆ. KR-ಪುರಂ ರೈಲ್ವೆ ಸ್ಟೇಷನಲ್ಲಿ ಆಗಿರುವಂತಹ ಘಟನೆ ಇದು. ಕೆಲವೊಬ್ರು ಏನು ಮಾಡ್ತಾರೆ, ಧಿಮಾಕು, ನಾನು ಎಷ್ಟೋ ಸ್ಪೀಡ್ ಇದ್ದರೂ ಕೂಡ ಹತ್ತು ಹೋಗ್ತೀನಿ ಅನ್ನುವಂಥ ಒಂದು ಧಿಮಾಕಿನ ಮೇಲೆ ಹೋಗ್ತಿರ್ತಾರೆ. ಕೆಲವೊಬ್ಬರು ಪಾಪ ಕೊನೆಯದಾಗಿ ಬಂದು ಅವಸರ, ಏನೋ ಟೈಮ್ ಆಗಿರುತ್ತೆ, ಬಂದು ನಮಗೆ ಟ್ರೈನ್ ಹೋಗ್ತಿದೆ ಅಂತ ಆ ಅವಸರದಲ್ಲಿ ಬಂದು ಟೆನ್ಷನಲ್ಲಿ ಬಂದು ಹತ್ತೋರಿರ್ತಾರೆ. ಅಂಥವ್ರಿಗೂ ಕೂಡ ಈ ರೀತಿ ಅನುಭವ ಆಗಿರುತ್ತೆ. ಬಟ್ ಆತ ಏನಿದ್ದಾನೆ ಅಪೋಸಿಟಾಗಿ ಹತ್ತಿದ್ದಾನೆ. ಅಪೋಸಿಟಾಗಿ ಹತ್ತಿ ಒಳಗಡೆ ಹೋಗುವಂಥ ಒಂದು ಪ್ರಯತ್ನವನ್ನು ಮಾಡ್ದ. ಆದರೆ ಟ್ರೈನ್ ಸ್ಪೀಡಾಗಿತ್ತು. ಆ ಟೈಮ್ನಲ್ಲಿ ಅಲ್ಲಿರುವಂತಹ ಸಿಬ್ಬಂದಿ ಅವನ ಪ್ರಾಣವನ್ನು ಕಾಪಾಡಿದ್ದಾರೆ.